ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಳೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನುಸೇವಕರ ದಾಸ ಎನಿಸಿ ಜೀವಿಸುವ ನರಗೆ ಆಯಾಸ ಯಾಕೆ ಶ್ರೀವರನೆ ಕೊಡು ಎನಗೆ ಲೇಸ. ಕಾಮಿತ ಪ್ರದನೆಂಬ ಬಿರುದು ಕೇಳಿ ನಾ ಮುದದಿ ಬಂದೆನೋ ಅರಿದು ಎನ್ನ ತಾಮಸಮತಿಗಳನ್ನು ತರಿದು ಕಾಯೋ ವಡ್ಡಿನ ಸ್ವಾಮಿ ತರಿದು ಮಮ ಸ್ವಾಮಿ ನೋಡೆನ್ನ ಕಣ್ಣು ತೆರೆದು. ಅಪ್ಪ ನೀನು ಭಕ್ತವತ್ಸಲನಾಗಿದ್ದೆ, ಭಕ್ತರ ಅಭಿಷ್ಟಗಳನ್ನ ಪೂರ್ತಿ ಮಾಡುವನಾಗಿದ್ದೆ ಅಂಥೇಳಿ ನಿನ್ನ ಹತ್ರ ಬಂದಿದ್ದೇನೆ ಸ್ವಾಮಿ. ಮುದದಿ ಬಂದೇನು ಸಂತೋಷದಿಂದ ನನ್ನ ಸ್ವಾಮಿ ನನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂಥೇಳಿ ನಿನ್ನ ಹತ್ರ ಬಂದಿದ್ದೇನಪ್ಪ. ಎನ್ನ ತಾಮಸಮತಿಗಳನ್ನು ತರಿದು, ನಾನು ತಮೋಗುಣದಿಂದ ಕೂಡಿದವನಾಗಿದ್ದೇನೆ. ಆ ತಮೋ ಬುದ್ಧಿಗಳನ್ನೆಲ್ಲ ತೆಗೆದು ಹಾಕಿ ಮಮ ಸ್ವಾಮಿ ನನ್ನ ಸ್ವಾಮಿಯಾಗಿರುವಂಥ ಹೇ ಪರಮಾತ್ಮ, ನೀನು ಭಕ್ತವತ್ಸಲನಾಗಿದ್ದೆ, ನಿನ್ನ ಕರುಣಾ ಸಮುದ್ರನಾಗಿದ್ದೆ. ಆ ಕಣ್ಣನ್ನು ತೆರೆದು ನನ್ನ ಕಡೆ ನೋಡಪ್ಪ, ನೋಡಿ ನನ್ನ ಅಭಿಷ್ಟಗಳನ್ನು ಪೂರ್ತಿ ಮಾಡು, ನನಗೆ ಅನುಗ್ರಹ ಮಾಡು ಪರಮಾತ್ಮ ಅಂಥೇಳಿ ಬೇಡ್ಕೊತಾ ಇದ್ದಾರೆ. ಹಿತವರಳು ನಿನಗಧಿಕರಾದ ತ್ರಿದಶತತಿಗಳಳು ಕಾಣೆನೋ ಪ್ರಮೋದ ನೀನೆ ಗತಿಯಂದು ನಂಬಿದೆ ವಿವಾದ ವ್ಯಾಕೋ ಪತಿತ ಪಾವನ ತೀರ್ಥಪಾದ. ಪರಮಾತ್ಮ ಇಡೀ 14 ಲೋಕದಲ್ಲಿ ತ್ರಿದಶತತಿಗಳು 33 ಕೋಟಿ ದೇವತೆಗಳಲ್ಲಿ ನಿನಗಿಂತ ಹಿತಕರಾದವರು ಹಿತವಂತರಾದವರು ನನಗೆ ಯಾರೂ ಇಲ್ಲಪ್ಪ. ನೀನೇ ಕರುಣಾ ಸಮುದ್ರ, ನೀನೇ ನನಗೆ ಹಿತವಂತ. ಆದ್ದರಿಂದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನೀನೇ ಗತಿ ಅಂತ ಹೇಳಿ ನಿನಗೆ ಶರಣು ಬಂದಿದ್ದೇನೆ. ವಿವಾದ ವ್ಯಾಕೋ, ಇನ್ನು ಹಂಗೆ ಹಿಂಗೆ ಅಂತ ಏನು ಹೇಳಲಿಕ್ಕೆ ಹೋಗಬೇಡ ಪರಮಾತ್ಮ. ನಿನಗೆ ಶರಣು ಬಂದಿದ್ದೇನೆ, ನನಗೆ ಅನುಗ್ರಹ ಮಾಡು ಅಂಥೇಳಿ ಬೇಡ್ಕೊತಾರೆ. ಪತಿತ ಪಾವನ ತೀರ್ಥಪಾದ, ನಿನ್ನ ಹೆಂಗಿದೆ ಅಂದರೆ ನಿನ್ನ ಪಾದ ಅತ್ಯಂತ ಮಂಗಳಕರವಾಗಿರುವಂತಹ ಪಾದ. ಆ ಪಾದಕ್ಕೆ ಯಾರು ಶರಣು ಬರ್ತಾರೆಯೋ, ನಮಸ್ಕಾರ ಮಾಡ್ತಾರೆಯೋ ಅಂಥವರ ಎಲ್ಲ ಪಾಪಗಳನ್ನು ತೊಳೆದು ಹಾಕ್ತದೆ. ಅಂತಹ ಪವಿತ್ರವಾಗಿರುವಂತಹ ಪಾದ ನೀನು. ಅಂತಹ ನಿನ್ನ ಪಾದಗಳಿಗೆ ನಾನು ಶರಣು ಬಂದಿದ್ದೇನೆ ಪರಮಾತ್ಮ. ನನಗೆ ಅನುಗ್ರಹ ಮಾಡಪ್ಪ, ನನ್ನ ಮೇಲೆ ಕರುಣೆ ತೋರಿಸು ಪರಮಾತ್ಮ ಅಂಥೇಳಿ ಬೇಡ್ಕೋತಾ ಇದ್ದಾರೆ. ಮಡದಿ ಮಕ್ಕಳು ತಂದೆ ತಾಯಿ ಎನ್ನ ಒಡ ಹುಟ್ಟಿದವರ ನೀ ಕಾಯೇ ಲೋಕದೊಡೆಯ ನೀನಲ್ಲದಿನ್ಯಾರೈ ಎನ್ನ ನುಡಿಯಲಾಲಿಸೋ ಶೇಷಶಾಯೇ. ಕರುಣಾ ಸಮುದ್ರನಾಗಿರುವಂಥ ಹೇ ಪರಮಾತ್ಮ, ನನ್ನನ್ನಷ್ಟೇ ರಕ್ಷಣೆ ಮಾಡು ಅಂತ ಕೇಳ್ತಾ ಇಲ್ಲ. ಮಡದಿ ನನ್ನ ಹೆಂಡತಿ, ಮಕ್ಕಳು, ತಂದೆ ತಾಯಿ, ನನ್ನ ಒಡ ಹುಟ್ಟಿಯವರು ಎಲ್ಲರನ್ನೂ ಕಾಪಾಡಬೇಕು. ಅವರೆಲ್ಲರೂ ಸರಿಯಾಗಿದ್ದಾಗ ನಾನು ಆನಂದದಿಂದ ಇರ್ತೇನೆ, ನಾನು ನಿಶ್ಚಿಂತೆಯಿಂದ ಇರ್ತೇನೆ. ಅವರಿಗೇನಾದ್ರು ತೊಂದರೆ ಇದ್ದರೆ ನಾನು ನಿಶ್ಚಿಂತೆಯಿಂದ ಹೆಂಗಿರ್ತೀನಪ್ಪ. ಆದ್ದರಿಂದ ಹೆಂಡತಿ, ಮಕ್ಕಳು, ತಂದೆ ತಾಯಿ, ನನ್ನ ಒಡ ಹುಟ್ಟಿದವರು ಎಲ್ಲರನ್ನ ನೀನು ರಕ್ಷಣೆ ಮಾಡಪ್ಪ. ಯಾಕೆಂದರೆ ನೀ ಲೋಕಕ್ಕೆ ಸ್ವಾಮಿಯಾಗಿದ್ದೆ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ, 14 ಲೋಕಕ್ಕೆ ಸ್ವಾಮಿಯಾಗಿರುವಂಥ ಹೇ ಪರಮಾತ್ಮ,
ನನ್ನನ್ನು ರಕ್ಷಣೆ ಮಾಡಪ್ಪ. ನೀನಲ್ಲದಿನ್ನಾರೈ ನೀನಿಲ್ಲದೆ ನಾನು ಯಾರು ರಕ್ಷಣೆ ಮಾಡ್ತಾರೆ ಹೇಳು. ನೀ ರಕ್ಷಣೆ ಮಾಡಿದರೆ ಉಂಟು, ಇಲ್ಲದೇ ಇದ್ದರೆ ಇಲ್ಲ. ಈಗ ನಿನಗೆ ಶರಣು ಬಂದಿದ್ದೇನೆ. ನನ್ನನ್ನಷ್ಟೇ ಅಲ್ಲ, ನನ್ನ ತಂದೆ ತಾಯಿ ಬಂಧು ಬಳಗ ಒಡ ಹುಟ್ಟಿದವರು ಎಲ್ಲರನ್ನ ರಕ್ಷಣೆ ಮಾಡಪ್ಪ. ಎನ್ನ ನುಡಿಯಲಾಲಿಸೋ ಶೇಷಶಾಯಿ. ಶೇಷಶಾಹಿಯಾಗಿರುವಂತಹ ಹೇ ವೆಂಕಟಾಚಲ ನಿವಾಸ, ಹೇ ಪರಮಾತ್ಮ, ನನ್ನ ಮಾತನ್ನು ಕೇಳಪ್ಪ. ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಎಲ್ಲರನ್ನೂ ರಕ್ಷಣೆ ಮಾಡು. ನನ್ನನ್ನೂ ರಕ್ಷಣೆ ಮಾಡು, ನನ್ನ ಎಲ್ಲ ಬಂಧು ಬಳಗ ಎಲ್ಲದವರನ್ನು ರಕ್ಷಣೆ ಮಾಡಪ್ಪ. ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಎಷ್ಟು ಸುಂದರವಾಗಿ ಹೇಳ್ತಾರೆ. ಸ್ವಾರ್ಥತನವನ್ನು ಬಿಟ್ಟು ನನಗೊಬ್ಬನಿಗೆ ರಕ್ಷಣೆ ಮಾಡು, ನಾನೊಬ್ಬನೇ ಚೆನ್ನಾಗಿರಬೇಕು, ಉಳಿದ ಏನು ಬೇಕಾದ ಮಾಡ್ಕೊಳ್ಳಿ ಅಂತ ಹಾಗನ್ಬಾರ್ದು. ಅದನ್ನು ನಮಗೆ ಕಲಿಸ್ಕೊಡ್ತಾ ಇದೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್. ಎಷ್ಟು ಬ್ರಾಡ್ ಮೈಂಡ್ ಇದೆ ನೋಡ್ರಿ ನಮ್ಮದು. ನಾನೊಬ್ಬನೇ ಚೆನ್ನಾಗಿರ್ಬೇಕು, ಉಳಿದವ್ರು ಏನು ಬೇಕಾದ್ ಮಾಡ್ಕೊಳ್ಳಿ ಅಂತ ಅನ್ನೋ ಹಾಗಿದೆ. ನನ್ನ ಜನ್ಮ ಕೊಟ್ಟಿದ್ದಂತಹ ತಂದೆ ತಾಯಿಗಳು ಚೆನ್ನಾಗಿರಲಿ, ಒಡ ಹುಟ್ಟಿದಂತಹ ಬಂಧು ಬಳಗದವರೂ ಚೆನ್ನಾಗಿರಲಿ. ಎಲ್ಲರೂ ಚೆನ್ನಾಗಿದ್ದಾಗ ನಾನು ಸಂತೋಷದಿಂದಿರ್ತೆ. ಅವರು ದುಃಖದಲ್ಲಿದ್ದಾಗ, ಅವ್ರ ಕಷ್ಟದಲ್ಲಿದ್ದಾಗ ನನಗೆ ಸಂತೋಷ ಹೆಂಗಾಗುತ್ತಪ್ಪ? ಅದಕ್ಕೆ ಜಗತ್ತಿಗೆ ಸ್ವಾಮಿಯಾಗಿರುವಂಥ ಹೇ ಪರಮಾತ್ಮ, ಎಲ್ಲರನ್ನೂ ರಕ್ಷಣೆ ಮಾಡಪ್ಪ. ನನ್ನ ಪ್ರಾರ್ಥನೆ ನುಡಿಯಲಾಲಿಸಿ ನನ್ನ ಪ್ರಾರ್ಥನೆ ಕೇಳ್ಕೊಳಪ್ಪ. ವೆಂಕಟಾಚಲದಲ್ಲಿರುವ ಪರಮಾತ್ಮ ನೀನೇ ಶೇಷಶಾಹಿ ಆಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನಪ್ಪ, ನೀನು ರಕ್ಷಣೆ ಮಾಡು ಅಂತ ಹೇಳಿ ಬೇಡ್ಕೊತಾ ಇದೆ. ಅನುಬಂಧ ಜನರಿಂದ ಬಪ್ಪ, ಕ್ಲೇಶ ಅನುಭವಿಸಲಾರೆಯನ್ನಪ್ಪ, ಉದಾಸೀನ ಮಾಡಿ ದಯ ಮಾಡದಿಪ್ಪ, ರೇಣು ಘನ ಮಹಿಮ ಫಣಿರಾಜ ತಲ್ಪ. ಅನುಬಂಧಿ ಜನರಿಂದ ಬಪ್ಪ, ಬಂಧು ಬಳಗ ಏನಿದ್ದಾರೆ ಜೊತೆಗೆ ಇದ್ದಾರೆ, ಅವರಿಂದ ಬರುವಂತಹ ದುಃಖವನ್ನು ನಾನು ಅನುಭವಿಸಲಾರೆ ಪರಮಾತ್ಮ. ನಂಗೆ ಸಾಕಾಗಿ ಹೋಗಿದೆ, ಅನುಭವಿಸೋಕ್ಕೆ ಆಗೋದಿಲ್ಲ, ಮಿತಿ ಮೀರಿದೆ ಪರಮಾತ್ಮ. ಆದ್ದರಿಂದ ಉದಾಸೀನ ಮಾಡಬೇಡಪ್ಪ. ಏನೋ ಇರ್ತಾನೆ ಬಿಡು ಅಂಥೇಳಿ ಉದಾಸೀನ ಮಾಡಬೇಡ. ಏನೋ ತಿನ್ಕೋತಾನೆ, ಏನೋ ಮಾಡ್ತಾನೆ ಅಂತ ಹಾಗೆ ಉದಾಸೀನ ಮಾಡಬೇಡ ಪರಮಾತ್ಮ. ಉದಾಸೀನ ಮಾಡಿ ದಯಮಾಡದೇ ಇರಬೇಡ ಪರಮಾತ್ಮ. ದಯಾ ಸಮುದ್ರನಾಗಿರುವಂಥ ಹೇ ಪರಮಾತ್ಮ, ಉದಾಸೀನ ಮಾಡದೆ ನನ್ನ ಮೇಲೆ ಅನುಗ್ರಹ ಮಾಡಪ್ಪ ಪರಮಾತ್ಮ. ಘನ ಮಹಿಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಹೇ ಪರಮಾತ್ಮ, ನೀನೆಂಥವನು ಶೇಷಶಾಹಿಯಾಗಿದ್ಯಪ್ಪ. ಶೇಷಶಾಹಿಯಾಗಿರುವಂತಹ ಹೇ ಪರಮಾತ್ಮ, ನೀನೇ ವೆಂಕಟಾಚಲದಲ್ಲಿ ಬಂದು ನಿಂತಿದ್ಯಪ್ಪ. ಹೇ ವೆಂಕಟೇಶ, ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಪರಮಾತ್ಮ. ಅನುಬಂಧಿ ಜನರಿಂದ ಬರುವಂತಹ ಆ ದುಃಖವನ್ನು ನಾನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ಮಿತಿ ಮೀರಿದೆ. ಆದ್ದರಿಂದ ನನ್ನ ಮೇಲೆ ಉದಾಸೀನ ಮಾಡದೆ ಬಂದು ನನ್ನ ಮೇಲೆ ದಯಮಾಡು. ದಯಾ ಸಮುದ್ರನಾಗಿಂತ ಪರಮಾತ್ಮ, ನನ್ನ ಮೇಲೆ ದಯಮಾಡಿ ನನಗೆ ಅನುಗ್ರಹ ಮಾಡಪ್ಪ ಪರಮಾತ್ಮ. 14 ಲೋಕಗಳಾಳ್ವ ಬ್ರಹ್ಮ ಮೊದಲಾದವರು ನಿನ್ನ ಚೆಲ್ವ, ನಖದ ತುದಿ ಬಣ್ಣ ಕಂಡು ಕಡೆ ಬೀಳ್ವ, ದಿಲ್ಲ ವಿಧಿಸಲಾಪೆನೆ ನಿನ್ನ ಸಲ್ವ. 14 ಲೋಕಗಳನ್ನು ಆಳುವಂತಹ ಬ್ರಹ್ಮದೇವರೇ ಮೊದಲಾಗಿರುವಂತಹ ಎಲ್ಲ ದೇವತೆಗಳು ನಿನ್ನ ಆ ಸುಂದರವಾಗಿರುವಂತಹ ಪಾದದ ಒಂದು ಬೆರಳಿನ ಆ ನಖದ ಉಗುರಿನ ತುದಿ ಬಣ್ಣ ಕಂಡು ಪೂರ್ತಿಯಾಗಿ ಕಾಣೋದಿಲ್ಲ. ಅಂತಹ ಮಹಾಮಹಿಮ ನೀನು. 14 ಲೋಕಗಳಾದ ಬ್ರಹ್ಮದೇವರೇ ಬಂದು ಮಾಡ್ಕೊಂಡು ಯಾರೂ ಪೂರ್ತಿಯಾಗಿ ಕಂಡಿಲ್ಲ, ತಮ್ಮ ಯೋಗ್ಯತೆ ಅನುಸಾರ ಕಂಡಿದ್ದಾರೆ. ಅಂತಹ ಮಹಾಮಹಿಮನಾಗಿರುವಂತಹ ಪರಮಾತ್ಮ, ನಾನು ನಿನ್ನ ಮಹಿಮೆ ಹೇಳಕ್ಕೆ ಸಾಧ್ಯ ಇದೆಯೇನಪ್ಪ? ನಿನ್ನ ಮಹಿಮೆ ನಾನು ಹೇಳಕ್ಕೆ ಆಗೋದಿಲ್ಲ. ನನಗೆಷ್ಟು ಸಾಧ್ಯ ಇದೆ ಅಷ್ಟು ಸ್ತುತಿ ಮಾಡಿದ್ದೇನೆ. ಅದರ ಮೇಲೆಯೇ ನನ್ನ ಮೇಲೆ ಅನುಗ್ರಹ ಮಾಡು. ಅನುಗ್ರಹ ಮಾಡಿ ನನ್ನನ್ನು ಈ ಸಂಸಾರದಿಂದ ಮುಕ್ತನನ್ನಾಗಿ ಮಾಡಪ್ಪ ಪರಮಾತ್ಮ, ನಿನಗೆ ಬೇಡ್ಕೋತೇನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ.
ನೀನೆಲ್ಲಿ ನಾನೆಲ್ಲಿ, ನೀನು 14 ಲೋಕಕ್ಕೆ ಸ್ವಾಮಿಯಾಗಿದ್ದೆ. ಆ ಸೃಷ್ಟಿಯಾದಿಕ ಮಾಡುವಂತಹ ಬ್ರಹ್ಮಾದಿ ದೇವತೆಗಳೇ ನಿನ್ನ ಒಂದು ಪಾದದ ಉಗುರಿನ ಒಂದು ಭಾಗ ನೋಡ್ರಿ, ಪಾದದ ಒಂದು ಬೆರಳಿನ ಉಗುರಿನ ಒಂದು ಭಾಗವನ್ನೇ ಪೂರ್ತಿಯಾಗಿ ಕಂಡಿಲ್ಲಂತೆ. ಇನ್ನು ನಾನು ಎಲ್ಲ ನೋಡಿ ಪರಮಾತ್ಮನ ಬಗ್ಗೆ ನನಗೆಲ್ಲ ಗೊತ್ತಿದೆ ಅಂದರೆ ಪರಮಾತ್ಮ ಏನು ಮಾಡ್ಬೇಕು ಹೇಳ್ರಿ? ನಾವೆಲ್ಲ ಸೃಷ್ಟಿಯನ್ನು ಮಾಡುವಂಥ ಬ್ರಹ್ಮದೇವರು, ಪರಮಾತ್ಮನ ಸಾಕ್ಷಾತ್ ಮಕ್ಕಳು. ಅವರೇ ಆಗೋದಿಲ್ಲ ಅಂದರೆ ನಾನು ಸಾಮಾನ್ಯನಪ್ಪ. ನನ್ನ ಮೇಲೆ ಅನುಗ್ರಹ ಮಾಡು ಪರಮಾತ್ಮ, ಅನುಗ್ರಹ ಮಾಡಿ ನನ್ನನ್ನು ಉದ್ಧಾರ ಮಾಡು ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದ. ಧನಧಾನ್ಯ ಪಶುಪತ್ನಿಗೇಹ ಜನನಿ ಜನಕ ಜಾಮಾತ ಸಖನೇಹ ಅನುಜ ತನುಜಾಪ್ತ ವರ್ಗದಿಂದ ಸೌಖ್ಯ ನಿನಗರ್ಪಿಸಿದೆ ಎನ್ನ ದೇಹ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ನಮಗೇನಿದೆ ಅಂತಂದರೆ, ಒಳ್ಳೆ ಮನೆ ಇದೆ ಅಂದರೆ ನನ್ನಷ್ಟು ಯಾರೂ ಇಲ್ಲ ಅಂಥೇಳಿ ಅಹಂಕಾರ ಪಟ್ಟು ಆ ಪರಮಾತ್ಮನ ಮರಿತೇವೆ. ಆ ಪರಮಾತ್ಮನಿಂದೇ ಸಿಕ್ಕಿದೆ ಅನ್ನೋದನ್ನು ಮರೆತುಬಿಡ್ತೇವೆ. ಧನ ಧಾನ್ಯ, ಒಳ್ಳೆ ದುಡ್ಡಿದೆ, ಆ ಪರಮಾತ್ಮೆ ಹಾಕ್ಬೇಕು ಅಂಥೇಳಿ ದುಡ್ಡಿದ್ದಾಗಲೂ ಆ ಪರಮಾತ್ಮನ ಮರೆತುಬಿಡ್ತೇವೆ. ಆ ಧನ ಪರಮಾತ್ಮನಿಂದ ಬಂದಿದೆ, ಪರಮಾತ್ಮನ ಅನುಗ್ರಹದಿಂದ ನನಗೆ ಬಂದಿದೆ ಅಂಥೇಳಿ ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡು. ಧಾನ್ಯ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಏನು ಕಡಿಮೆ ಮಾಡಿಲ್ಲ ದೇವರು, ಅದು ಪರಮಾತ್ಮನ ಅನುಗ್ರಹದಿಂದಲೇ. ಹಿಂದೆ ಹೇಳಿದ್ರೆ ಒಂದು ಗೇಣು ನೋಡೋಕ್ಕೆ ಎಲ್ಲೆಲ್ಲೋ ಒಂದು ತುತ್ತು ಊಟಕ್ಕೋಸ್ಕರ ಎಲ್ಲೆಲ್ಲೋ ಬೇಡಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ನನಗೆ ತಂದಿಲ್ಲ ಪರಮಾತ್ಮ. ಆವಾಗ ಪರಮಾತ್ಮನ ಸ್ಮರಣೆ ಮಾಡು, ಅಹಂಕಾರ ಪಡದೆ. ಅಪ್ಪ, ಈ ಧನವು ನಿನ್ನಿಂದಲೇ, ನನಗೆ ನಿನ್ನ ಅನುಗ್ರಹದಿಂದಲೇ ಸಿಕ್ಕಿದೆ, ಹೊಟ್ಟೆಗೆ ಬಟ್ಟೆಗೆ ಕಡಿಮೆ ಇಲ್ಲ, ಅದು ನಿನ್ನಿಂದಲೇ. ಪಶು ಪತ್ನಿ ಗೇಹ, ಮನೆಯಲ್ಲಿ ಹಸುಗಳನ್ನು ಇಟ್ಕೊಂಡಿದ್ದೇವೆ, ಅದು ಪರಮಾತ್ಮನ ಅನುಗ್ರಹದಿಂದ. ಒಳ್ಳೆಯ ಹೆಂಡತಿ ಸಿಕ್ಕಿದ್ದಾಳೆ, ಪರಮಾತ್ಮನ ಅನುಗ್ರಹದಿಂದ. ಮನೆ, ಗೇಹ ಅಂದರೆ ಮನೆ, ಒಳ್ಳೆಯ ಮನೆ ಇದೆ ಇರಲಿಕ್ಕೆ, ವಾಸ ಮಾಡಲಿಕ್ಕೆ, ಅದು ಪರಮಾತ್ಮನ ಅನುಗ್ರಹದಿಂದ. ಜನನಿ ಜನಕ, ತಂದೆ ತಾಯಿ ಒಳ್ಳೆಯವರಿದ್ದಾರೆ, ಅದು ಪರಮಾತ್ಮನ ಅನುಗ್ರಹದಿಂದ. ಜಾಮಾತ, ಹಳೆಯ ಒಳ್ಳೆಯವನು ಸಿಕ್ಕಿದ್ದಾನೆ, ಅದು ಪರಮಾತ್ಮನ ಅನುಗ್ರಹ. ಒಳ್ಳೆಯ ಸ್ನೇಹಿತರಿದ್ದಾರೆ, ಅದು ಪರಮಾತ್ಮನ ಅನುಗ್ರಹ. ಎಲ್ಲ ಸರಿಯಾಗಿದೆ, ಎಲ್ಲರಿಂದ ಪ್ರೀತಿ ಸಿಗ್ತಾ ಇದೆ, ಅದು ಪರಮಾತ್ಮನ. ಅಹಂಕಾರ ಪಡಬೇಡ. ಅದಕ್ಕೆ ಪ್ರತಿ ಕ್ಷಣಕ್ಕವನ ಸ್ಮರಣೆ ಮಾಡು. ಪ್ರತಿ ಕ್ಷಣಕ್ಕವನ ಸ್ಮರಣೆ ಮಾಡುತ್ತಾ ಆ ಪರಮಾತ್ಮನ ನೆನೆಸು. ಹೊಟ್ಟೆಗೆ ಬಟ್ಟೆಗೆ ಪರಮಾತ್ಮ ಕಡಿಮೆ ಮಾಡಿಲ್ಲ, ಪರಮಾತ್ಮನ ಅನುಗ್ರಹ ಮಾಡಿದ್ದಾನೆ. ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ಅದು ಪರಮಾತ್ಮನ ಅನುಗ್ರಹ. ಒಳ್ಳೆಯ ತಂದೆ ತಾಯಿಗಳಲ್ಲಿ ಜನ್ಮ ಸಿಕ್ಕಿದೆ, ಅದು ಪರಮಾತ್ಮನ ಅನುಗ್ರಹ. ಅಳಿಯ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ, ಅದು ಪರಮಾತ್ಮನ ಅನುಗ್ರಹದಿಂದ. ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದಾರೆ, ಅದು ಪರಮಾತ್ಮನ ಅನುಗ್ರಹದಿಂದ. ಪ್ರತಿ ಕ್ಷಣಕ್ಕೆ ಅವನು ನೆನೆಸ್ರಿ, ಅಹಂಕಾರ ಪಡಬೇಡಿ. ಅನುಜ ತನುಜಾಪ್ತ, ಅಣ್ತಮ್ಮಂದರು ಮಕ್ಕಳು, ಆಪ್ತವರ್ಗದಿಂದ, ಬಂಧು ಬಳಗದಿಂದ ಆ ಏನು ಸುಖ ಇದೆ, ಆ ಸುಖ ನಿನಗೇ ಅರ್ಪಿಸ್ತಾ ಇದ್ದೇನೆ ಪರಮಾತ್ಮ. ಈ ದೇಹವನ್ನೇ ನಿನಗರ್ಪಿಸ್ತೇನೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ ಅರ್ಜುನ, ಪೂರ್ತಿಯಾಗಿ ನನಗೆ ಯಾರು ಸಮರ್ಪಣೆ ಮಾಡ್ತಾರೋ ನಾನು ರಕ್ಷಣೆ ಮಾಡಿಯೇ ಮಾಡ್ತೇನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಪರಮಾತ್ಮನಿಗೆ. ಒಳ್ಳೆ ಶ್ರೀಮಂತಿಕೆ ಕೊಟ್ಟಿದ್ದಾನೆ, ಅದು ಪರಮಾತ್ಮನಿಗೆ ಸಮರ್ಪಿಸು. ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಧಾನ್ಯಗಳಿದೆ, ಅದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ. ಮನೆಯಲ್ಲಿ ಪಶುಗಳನ್ನು ಸಾಕಿದ್ದೀಯಾ, ಹಸು ಕರು ಇದೆ, ಅದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ. ಅವನ ಅನುಗ್ರಹದಿಂದ ಸಿಕ್ಕಿದೆ ಅಂತ ಹೇಳಿ. ಒಳ್ಳೆಯ ಹೆಂಡತಿ ಸಿಕ್ಕಿದ್ದಾಳೆ, ಒಳ್ಳೆಯ ಗಂಡ ಸಿಕ್ಕಿದ್ದಾನೆ, ಅದು ಪರಮಾತ್ಮನ ಅನುಗ್ರಹ.
ಇರಲಿಕ್ಕೆ ಒಳ್ಳೆ ಮನೆ ಇದೆ, ಅದು ಪರಮಾತ್ಮನ ಅನುಗ್ರಹದಿಂದ. ಒಳ್ಳೆಯ ತಂದೆ ತಾಯಿಗಳು ಸಿಕ್ಕಿದ್ದಾರೆ, ಅದು ಪರಮಾತ್ಮನ ಅನುಗ್ರಹದಿಂದ. ಒಳ್ಳೆ ಅಳಿಯ ಸಿಕ್ಕಿದ್ದಾನೆ, ಅದು ಪರಮಾತ್ಮನ ಅನುಗ್ರಹದಿಂದ. ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ, ಅದು ಪರಮಾತ್ಮನ ಅನುಗ್ರಹ. ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ, ಅದು ಪರಮಾತ್ಮನ. ಅವರಿಂದ ನನಗೆ ಸ್ನೇಹ ಸಿಗ್ತಾ ಇದೆ, ಅದು ಪರಮಾತ್ಮನ. ಎಲ್ಲವನ್ನ ಪರಮಾತ್ಮನಿಗೆ ಅರ್ಪಿಸು. ಅವ ಬಂದಿರುವಂತಹ ಸುಖ, ಅವರಿಂದ ನನಗೇನು ಸುಖ ಬರ್ತಾ ಇದೆ, ಅದು ಪರಮಾತ್ಮ ನಿನ್ನ ಅನುಗ್ರಹದಿಂದ ಬಂದಿದೆ. ನನ್ನ ಮನಸ್ಸಿನಂತೆ ಆಗಿಲ್ಲ, ಅದು ನನ್ನ ಕರ್ಮ. ಅವ್ರಿಗೆ ಬೈಲಿಕ್ಕೆ ಹೋಗಬೇಡ, ನನ್ನ ಕರ್ಮದಿಂದ ಹಾಗಾಗಿದೆ ಅಂತ ಹೇಳಿ ಇರು. ದೇಹವನ್ನೇ ಪರಮಾತ್ಮನಿಗೆ ಅರ್ಪಿಸು. ಅಂದರೆ ನೀನೇ ಅವನಿಗೆ ಶರಣಾಗತನಾಗು ಅಂತದರ ಅರ್ಥ. ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ನಿನಗೆ ಸಂಸಾರಕ್ಕೆ ತಂದಿದ್ದಾನೆ, ಮಾನವ ಜನ್ಮ ಕೊಟ್ಟಿದ್ದಾನೆ, ನಿನಗೆ ಸಾಧನ ಮಾಡು, ಅನುಗ್ರಹ ಮಾಡ್ತೀನಂತೆ ಕೊಟ್ಟಿದ್ದಾನೆ. ಅಂತಹ ಮಾನವ ಜನ್ಮ ಬಂದಾಗ ಯಾವ್ಯಾವುದ್ರೊಳಗೋ ಸಿಕ್ಕಾಕ್ಕೊಂಡು ಆ ದೇವರನ್ನು ಮರಿಬೇಡ. ನೀನಿತ್ತ ಸಂಸಾರದೊಳಗೆ ಸಿಲುಕಿ ನಾನೊಂದೆ ಕರೆ ನಿನ್ನ ಬಳಿಗೆ, ಚರಣ ಧ್ಯಾನ ದೊರಕಲು ಭವದಿ ಮುಳುಗೆ, ನಿನ್ನ ಕಾಣದಿರಲಾರೆ ನರೆಗಳಿಗೆ. ಅಪ್ಪ, ನನ್ನ ಕರ್ಮಕ್ಕನುಸಾರವಾಗಿ ಈ ಸಂಸಾರದೊಳಗೆ ನನ್ನನ್ನು ಹಾಕಿದೆ. ಪರಮಾತ್ಮನ ಲೆಕ್ಕ ಇದೆ ಎಲ್ಲ. ಅವರವರ ಕರ್ಮಕ್ಕನುಸಾರ ಪಾರ್ಶಿಯಾಲಿಟಿ ಎಂದು ಸರ್ವಥಾ ಮಾಡೋದಿಲ್ಲ. ಅವರವರ ಕರ್ಮಕ್ಕನುಸಾರವಾಗಿಯೇ ಯಾರಿಗೆಲ್ಲಿ ಹುಟ್ಟಿಸ್ಬೇಕು, ಯಾರು ತಂದೆ ತಾಯಿಗಳಾಗಬೇಕು, ಯಾರು ಬಂಧು ಬಳಗದವರಾಗಬೇಕು, ಎಲ್ಲ ಲೆಕ್ಕ ಇದೆ ಅವನು. ಅದನ್ನು ಹೇಳ್ತಾರೆ, ನೀನಿತ್ತು ಸಂಸಾರಗಳಿಗೆ ಸಿಕ್ಕಾಕ್ಕೊಂಡ್ಬಿಟ್ಟಿದೆ. ನಿನ್ನ ಹತ್ರ ಕರ್ಕೊಳಪ್ಪ, ನಿನ್ನ ಅನುಗ್ರಹ ಮಾಡು ಪರಮಾತ್ಮ. ಯಾವಾಗ ನಿನ್ನ ಚರಣ ಧ್ಯಾನ ದೊರಕತ್ತೆ, ಆಗ ನಾನು ಈ ಭವದಿ ಅಂದರೆ ಸಂಸಾರದೊಳಗೆ, ಭವಸಾಗರದೊಳಗೆ ಮುಳುಗೋದಿಲ್ಲ. ನಿನ್ನ ಚರಣ ಧ್ಯಾನ ಕೊಡು ಪರಮಾತ್ಮ. ಪ್ರತಿ ಕ್ಷಣಕ್ಕೆ ನಿನ್ನ ನೆನೆಸುವಂತಹ ಸ್ಮರಣೆ ಕೊಡು ಪರಮಾತ್ಮ. ಪ್ರತಿ ಕ್ಷಣಕ್ಕೆ ನೆನೆ, ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ, ಹರಿಯಾ ಮನವೇ ಅಂತ ಬೇಡ್ಕೋತಾರೆ. ಆ ಮನಸ್ಸಿಗೆ ಬೇಡ್ಕೋತಾರೆ. ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡು. ಇಡೀ 24 ತಾಸಲ್ಲಿ 24 ಸಲ ನೆನಪು ಬಂದರೆ ನಮ್ಮ ಪುಣ್ಯ. ಏನೇನೋ ಚಿಂತೆ ಮಾಡ್ತಾ ಇರ್ತಾರೆ. ಅವ್ರು ಹಾಗೆ, ಇವ್ರು ಹೇಗೆ, ಅದು ಇಲ್ಲ ಇದು ಇಲ್ಲ, ಅದಾಯಿತು ಹಿಂಗಾಯಿತು ಹಾಗಾಯಿತು, ಇವೇನೋ ಚಿಂತೆಗಳು ಬಿಡ್ತೇವೆ. ಪರಮಾತ್ಮನ ಸ್ಮರಣೆ 24 ಗಂಟೆಯಲ್ಲಿ 24 ಸಲನೂ ಬರುತ್ತೆ. ನಾವು ಹಾಗಿದ್ದೆ. ಆದ್ದರಿಂದ ಪರಮಾತ್ಮ ನೀನಿತ್ತಿ ಸಂಸಾರ ಸಿಕ್ಕಾಕ್ಕೊಂಡ್ಬಿಟ್ಟಿದೆ. ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನಿನ್ನ ಸ್ಮರಣೆಯನ್ನು ಕೊಟ್ಟು ನಿನ್ನ ಹತ್ರ ನಾನು ಕರ್ಕೊಳಪ್ಪ ಪರಮಾತ್ಮ. ನಿನ್ನ ಚರಣ ಧ್ಯಾನ ದೊರಕಲು ಭವದಿ ಮುಳುಗೆ. ನಿನ್ನ ಪಾದ ಸ್ಮರಣೆ ಆಯಿತು ಅಂತಂದರೆ ಈ ಭವದಿಯನ್ನು ಸಂಸಾರದಲ್ಲಿ ನಾವು ಮುಳುಗೋದೇ ಇಲ್ಲ. ಯಾವಾಗಲೂ ನಿನ್ನ ಪಾದದ ಸ್ಮರಣೆ ಇರಲಿ. ನನ್ನ ಮನಸ್ಸು ಯಾವಾಗಲೂ ನಿನ್ನ ಪಾದದಲ್ಲಿಯೇ ಇರಲಿ. ಮತ್ತೆಲ್ಲೂ ನನ್ನ ಮನಸ್ಸು ಹೋಗಬಾರ್ದು. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ಮನ ಮುಟ್ಟಿ ನಿನ್ನ ಭಜಿಸುವ ಹಾಗೆ ಹೇಳ್ತಾರೆ. ನನ್ನ ದೃಷ್ಟಿ ಯಾವಾಗಲೂ ನಿನ್ನ ಪಾದದಲ್ಲೇ ಇರಬೇಕು. ನನ್ನ ಮನಸ್ಸು ಯಾವಾಗಲೂ ನಿನ್ನಲ್ಲಿಯೇ ಇರಬೇಕು, ಆ ಪಾದದಲ್ಲೇ ಇರಬೇಕು. ಎಲ್ಲೂ ಹೋಗದಂತೆ ಅದನ್ನು ನೀನೇ ಮಾಡಪ್ಪ ಪರಮಾತ್ಮ. ಮಾಡಿ ಅದು ಆಯಿತು ಅಂತಂದರೆ ನಾನು ಈ ಸಂಸಾರದಲ್ಲಿ ಸಿಕ್ಕಾಕ್ಕೊಳ್ಳೋದೇ ಇಲ್ಲ. ನಿನ್ನ ಕಾಣದಿರಲಾರೆ ನರೆಗಳಿಗೆ. ಒಂದು ಕ್ಷಣವೂ ನೀನು ಬಿಟ್ಟಿರ್ಲಿಕ್ಕಾಗೋದಿಲ್ಲ. ನಾವು ಹೊಂದಿದ್ದೇವೇನೆಂದಾರು ಎಲ್ಲ ಆಗಿ ನಮ್ಮದೆಲ್ಲ ಕೆಲಸ ಆದಮೇಲೆ ಜಾನೇದೋ ಇಷ್ಟು ಮಾಡಿದ್ದೀವಿ ಅಂತ ಹೇಳಿ
ಏನೋ ನೆನೆಸ್ಬೇಕಪ್ಪಲ್ಲ ಅಂಥೇಳಿ ಏನೋ ಒಂದು 4 ಹಾಡು ಹೇಳ್ತೇವೆ. ಹೇಳಿ ಇಷ್ಟು ಮಾಡಿದ್ರೆ ಇಷ್ಟ್ಯಾಕೆ ಮಾಡಿಲ್ಲ ಅಂತ ಮತ್ತೆ ವಾಪಸ್ ಅವನಿಗೆ ಅಂತ. ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸ್ಬೇಕು. ನಿನ್ನ ದರ್ಶನ ಕೊಡಪ್ಪ, ನಿನ್ನ ಬಿಟ್ಟು ನಾನು ಇರಲಿಕ್ಕಾಗೋದಿಲ್ಲ. ಹೇಗೆ ಸಣ್ಣ ಮಗು ಆ ತಾಯಿಯನ್ನು ಬಿಟ್ಟು ಇರುವುದಿಲ್ಲವೋ ಹಾಗೆ ಯಾವಾಗಲೂ ಆ ಪರಮಾತ್ಮನನ್ನು ಬಿಟ್ಟು ನಾವು ಇರೋದಿಲ್ಲ ಅಂತ ಅನ್ನುವಂತಹ ಭಾವನೆ ಬೇಕು ಅಂತ ಹೇಳ್ತಾರೆ. ಆಗ ನಾನು ಈ ಸಂಸಾರ ಸಾಗದಲ್ಲಿ ಬೀಳೋದೇ ಇಲ್ಲ. ಅದರಿಂದ ಪರಮಾತ್ಮ ಆ ರೀತಿಯಾಗಿ ನನ್ನ ಮೇಲೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಅನುಗ್ರಹ ಮಾಡು, ಆಗ ನಾನು ಸಂಸಾರದಲ್ಲಿ ಬೀಳದೆ ನಿನ್ನ ಅನುಗ್ರಹಕ್ಕೆ ಪಾತ್ರನಾಗ್ತೇನೆ ಪರಮಾತ್ಮ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.